ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಶ್ವೇತಾ ಬಸವರಾಜ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ ಬಸವರಾಜ್. ಇವತ್ತು ಬಂದುಬಿಟ್ಟು ನಾನು ಅಮ್ಮನ ಮನೆಯಿಂದ ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಓಕೆ, ವಿಡಿಯೋ ನೋಡ್ಕೊಂಡು ಬನ್ನಿ. ಇವರಿಬ್ಬರು ಬಂದುಬಿಟ್ಟು ಲಕ್ಕಿ ಡಾಲಿ ಅಂತ. ನಾವು ಹೊರಡ್ಬೇಕಾದ್ರೆ ತುಂಬ ಗಲಾಟೆ ಮಾಡಿದ್ರು, ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಆ್ಯಕ್ಚುಲಿ ಅವತ್ತು ಗುರುವಾರ ನಾವು ಹೊರಟಿದ್ದು. ವಾತಾವರಣ ತುಂಬ ಚೆನ್ನಾಗಿತ್ತು. ಮಳೆ ಮಂತ್ರಾಲಯ ತಲುಪೋವರೆಗೂ ಮಳೆ ಶುರುವಾಗಿತ್ತು. ನಾವು ಬೆಳಗಿನ ಜಾವ 11 ಗಂಟೆ ಸುಮಾರಿಗೆ ಮನೆಗೆ ಬಿಟ್ಟಿದ್ದು. ಅಲ್ಲಿ ತಲುಪೋ ಅಷ್ಟರಲ್ಲಿ 5 ಗಂಟೆ ಸಂಜೆ ಇದಾಗಿತ್ತು. ನೋಡಿ, ಸಂಜೆ ಆಗ್ತಿದ್ದಂಗೆ ಮಳೆ ಜೋರಾಗಿತ್ತು. 5 ಗಂಟೆ ಸುಮಾರು ಅಷ್ಟೊತ್ತಿಗೆ ಅಲ್ಲಿ ತಲುಪಿದ್ದು ನಾವು. ನೋಡಿ, ಮಂತ್ರಾಲಯ ಎಂಟ್ರೆನ್ಸ್ ಇಲ್ಲಿಂದ ಶುರು ಆಗೋದು. ನೋಡಿ, ರಾಘವೇಂದ್ರ ಸ್ವಾಮಿಗಳು, ಇಲ್ಲಿಂದ ದ್ವಾರ ಬಾಗಿಲು ಅಲ್ಲಿಂದ ಶುರು ಆಗುತ್ತೆ. ಗುರುವಾರ ನೈಟ್ ನಾವು ಹೋಗಿದ್ದರಿಂದ ಅವತ್ತು ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾತ್ರಿ ಹೊರಟ್ವಿ. ಫುಲ್ಲು ಸಖತ್ ರಶ್ ಆಗಿತ್ತು ಅವತ್ತು. ನೈಟ್ ದರ್ಶನ ಮಾಡಿಕೊಂಡು ಆವತ್ತಿನ ದಿವಸ ರಾತ್ರಿ ಅಲ್ಲೇ ಉಳ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನಾನು ಮೊದಲನೇ ಸಾರಿ ಹೋಗಿರೋದು. ತುಂಬ ಖುಷಿ ಆಯಿತು. ಪ್ರಶಾಂತವಾದ ವಾತಾವರಣ, ಒಂಥರ ಅಷ್ಟು ಜನ ಇದ್ದಾರೆ ಅಂದ್ರೂ ಒಂಥರ ಸಖತ್ ಪ್ರಶಾಂತವಾಗಿತ್ತು, ನೆಮ್ಮದಿ ಇತ್ತು. ಇದೆಲ್ಲ ಬಂದ್ಬಿಟ್ಟು ರಾಯರಿಗೆ ಭಕ್ತಾದಿಗಳು ಕೊಟ್ಟಿರೋ ಅಂಥ ಉಡುಗೊರೆಗಳು. ಬೆಳ್ಳಿ ಬಂಗಾರದ್ದು ಎಲ್ಲನೂ. ಗೋಪುರ, ಇನ್ನು ದೇವಸ್ಥಾನದ ಮುಂದ್ಗಡೆ ಇದು ಹೊರಗಡೆ ತುಂಬ ಚೆನ್ನಾಗಿತ್ತು. ನೈಟ್ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಇರುತ್ತೆ. ಹಂಗಾಗಿ ನೋಡೋದಕ್ಕೆ ಭಾಳ ಚೆನ್ನಾಗಿ ಕಾಣುತ್ತೆ. ಇದು ಬೆಳಗಿನ ಜಾವ, ತಿರ್ಗಾ ದಿನ ಶುಕ್ರವಾರ ಬೆಳಗಿನ ಜಾವ ಅಲ್ಲೇ ಉಳ್ಕೊಂಡಿದ್ವಿ ನೈಟ್. ಹಂಗಾಗಿ ಬೆಳಗಿನ ಜಾವ ಇಟ್ಬಿಟ್ಟು ಇನ್ನೊಂದು ಸಾರಿ ದರ್ಶನ ಮಾಡಿಕೊಂಡು ಹೊರಟಿದ್ದು ನಾವು.
ಅಲ್ಲಿಂದ ಸೀದಾ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆ ಹೋದ್ವಿ. ಅದು ಅಲ್ಲೇ ಪಕ್ಕದಲ್ಲೇ ಆ ಥರನೇ ಇರೋದು, ಮಂತ್ರಾಲಯದಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಹಿಂದ್ಗಡೆನೆ ಮಹಾಲಕ್ಷ್ಮಿ ದೇವಸ್ಥಾನ ಅಂಥೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆ ಇದೆ. ಅಲ್ಲಿಂದ ಈ ಕಲ್ಲುಗಳೆಲ್ಲ ಹಾಸಿಗೆ ದಿಂಬು ಥರ ಇವೆ. ಅದು ಬಂದ್ಬಿಟ್ಟು ಪುಷ್ಪಕ ವಿಮಾನ. ಹಿಂದ್ಗಡೆನೆ ಮಹಾಲಕ್ಷ್ಮಿ ತಾಯಿ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿರೋರೆಲ್ಲ ಹಿಂದ್ಗಡೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದು ಬಂದ್ಬಿಟ್ಟು ಬೃಂದಾವನ, ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಅಲ್ಲೆಲ್ಲ ದೇವಸ್ಥಾನ ಎಲ್ಲ ಐತೆ, ಹೊಳೆ ಇದೆ. ಅಲ್ಲೇನು ರಾಯರು ಧ್ಯಾನ ಮಾಡ್ತಿರ್ತಕ್ಕಂಥ ಸ್ಥಳ ಅಂತ, ಮೂಲ ಅದೇ ಅಂತ ಹೇಳ್ತಾರೆ. ಮಂತ್ರಾಲಯದ ಮೂಲಸ್ಥಾನ ಇದೆ ಅಂತ ಹೇಳ್ತಾರೆ. ಅಲ್ಲಿ ತುಂಗಾ ನದಿ ಇದೆ. ತುಂಬ ಚೆನ್ನಾಗಿತ್ತು ಜಾಗ. ಅದನ್ನು ನೋಡಿ, ರಾಯರದ್ದು ಎಲ್ಲಿ ನೋಡಿದ್ರು ವಿಗ್ರಹಗಳು. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಓಕೆ, ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.